ಇವತ್ತಿಗೆ ಪ್ರಮುಖವಾಗಿ ಸದ್ದು ಮಾಡ್ತಾ ಇರುವಂತ ವಿಚಾರ ಹನಿ ಟ್ರ್ಯಾಪ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಾನು ಮಧ್ಯಾಹ್ನ ಎಲ್ಲ ಅದನ್ನು ನೋಡ್ತಾ ಇದ್ದೆ. ಓಕೆ. ಅದರ ಹಿಂದೆ ಯಾರ ಕೈವಾಡ ಇದೆ, ಯಾಕೆ ಇದು ದಿಢೀರಂತ ಬಂತು, ನಿಜವಾಗ್ಲೂ ಈ ಒಂದು ಹನಿ ಟ್ರ್ಯಾಪ್ ನಡೆದಿದೆಯೋ ಇಲ್ಲವೋ ಅನ್ನೋ ವಿಚಾರದಲ್ಲಿ ಕೂಡ ಸ್ವಲ್ಪ ಸಂಶಯ, ಗೊಂದಲಗಳು ಕೂಡ ಇದೆ. ಹೌದು. ಯಾಕಂದರೆ ಆ ಕಂಪ್ಲೇಂಟ್ ಮಾಡಿದಂಥ ಮಂತ್ರಿ ಅವರು ಹೇಳ್ತಾರೆ 48 ಇನ್ಸಿಡೆಂಟ್ ಆಗಿದೆ ಅಂತ, ಇಂಥ ಇನ್ಸಿಡೆಂಟ್, ಅದರ ಮಾಹಿತಿ ಅವ್ರಿಗಿದೆ ಅಂತ ಅದ. ಅಷ್ಟೊಂದು ಪ್ಲ್ಯಾನ್ ಮಾಡಿರಬೇಕಾದ್ರೆ ಒಂದೇ ವ್ಯಕ್ತಿಯಿಂದ ಆಯಿತು ಅದು, ಅಥವಾ ಇತರರು ಕೂಡ ಅದನ್ನು ಕಾಪಿ ಮಾಡಿದರು ಅನ್ನೋದ್ರ ಬಗ್ಗೆ ವಿಚಾರಣೆ ನಡಿಬೇಕಾಗ್ತದೆ ಅಂತ ನಾನು. ಮತ್ತು ವಿಚಾರಣೆ ನಡೆಯುವ ಬಗ್ಗೆ ಕೂಡ ಸ್ವಲ್ಪ ಸಂಶಯ ಇದೆ, ಅದು ಆಗ್ತದೋ ಇಲ್ವೋ ಅನ್ನುವ ಒಂದು ಸಂಶಯ ಕೂಡ ಇದೆ. ಇವತ್ತಿನ ಅಸೆಂಬ್ಲಿಯಲ್ಲಿ ನಡೆದಂಥ ಚರ್ಚೆಗಳನ್ನು ಸ್ವಲ್ಪ ವಿವರವಾಗಿ ಅನಲೈಸ್ ಮಾಡಿದರೆ ನನಗೆ ಅಂತ ಇದೆ, ಇದು ದೊಡ್ಡ ಹೊನ್ನಾರ ಇದರ ಹಿಂದೆ ಇದೆ ಅಂತ. ಇಲ್ಲದೆ 48 ಜನರ ವಿರುದ್ಧ ಈ ರೀತಿ ಆರೋಪವನ್ನು ಸೃಷ್ಟಿ ಮಾಡಬೇಕಾದ್ರೆ ಭಾಳ ಕಷ್ಟ ಇದೆ. ಅಂತೂ ಇಂತೂ ಇಟ್ ಡಸಂಟ್ ಸ್ಪೀಕ್ ವೆಲ್ ಆಫ್ ದ ಪೀಪಲ್ ಇನ್ ಅಸೆಂಬ್ಲಿ. ಅಂಥ ವ್ಯಕ್ತಿಗಳು ಕೂಡ ಇದ್ದಾರೆ ಅಂತ ಒಂದು ಸಂದೇಶ ಹೋಗಿದೆ ಇವಾಗ ಸಮಾಜಕ್ಕೆ. ಅದೇ ವಿಚಾರನ ಕೇಳಕ್ಕೆ ಬರ್ತಾ ಇದ್ದೆ ಸರ್ ನಾನು. ಸಾಮಾನ್ಯವಾಗಿ ಹನಿ ಟ್ರ್ಯಾಪ್ ಎನ್ನುವಂಥ ಒಂದು ವಿಚಾರ ಅಂತ ಬಂದಾಗ ಜನರ ಮನಸ್ಸಲ್ಲಿ ಅದ್ರ ಬಗ್ಗೆ ಒಂದಿಷ್ಟು ಕಳವಳವಾದಂತಹ ಭಾವನೆಗಳು ಉಂಟಾಗೋದಕ್ಕೆ ಶುರುವಾಗುತ್ತೆ. ಅದರಲ್ಲೂ ಕೂಡ ಈ ಸದನದ ಮಟ್ಟದಲ್ಲಿ ಅದು ಚರ್ಚೆಗೆ ಬಂದಂತಹ ಸಮಯದಲ್ಲಿ ಏನು ಅನ್ಸುತ್ತೆ ಸರ್, ಇದು ಯಾವ ರೀತಿಯಾಗಿ ಪ್ರಭಾವ ಬೀರಬಹುದು ಸರ್? ನೋಡ್ರಿ, ಇದು ಏನು ತೋರಿಸ್ಕೊಡ್ತಾ ಇದೆ ಅಂದರೆ, ತಮ್ಮ ಆಸೆಗಳನ್ನು ಪೂರೈಸೋಕ್ಕೆ ಇವತ್ತು ವ್ಯಕ್ತಿಗಳು ಯಾವ ಹುದ್ದೆಯಲ್ಲಿ ಇದ್ದರೂ ಕೂಡ ಏನೂ ಮಾಡೋಕ್ಕೂ ರೆಡಿಯಾಗಿದ್ದಾರೆ ಅಂತ ತೋರಿಸ್ತಾ ಇದೆ. ಅದು ಹೇಳಿದ ರೀತಿ ನೋಡಿದರೆ ಯಾರೋ ಒಬ್ಬ ಪ್ರಭಾವಶಾಲಿ ವ್ಯಕ್ತಿ ಅದರ ಹಿಂದೆ ಇದ್ದಾರೆ ಅಂತ ಆಯ್ತಲ್ಲ. ಯಾರಂತ ಹುಡುಕ್ಬೇಕಾದ ಅಗತ್ಯ ಇಲ್ಲ, ಅವ್ರು ಹೇಳಿದ ರೀತಿಯನ್ನು ಕಂಡ್ರೆ. ಒಂದು ಹುದ್ದೆಗೆ ಅವರ ನೋಡಿದರೆ ಒಂದು ತನ್ನ ಹುದ್ದೆಯನ್ನು ಉಳಿಸ್ಕೊಳ್ಳೋಕ್ಕಾಗಿ ಇನ್ನೊಬ್ಬ ಈ ರೀತಿ ಇದು ಮಾಡ್ತಾ ಇದ್ದಾನೆ, ಎಲ್ಲ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತ ಅದು ಒಂದಾಯಿತು. ಅದು ಸರಿ ಅಂತ ಕಾಣಿಸಲ್ಲ. ಅದೇ ರೀತಿ ಆತನನ್ನು ಕೆಳಗಡೆ ಇರಿಸ್ಬೇಕನ್ನೋ ಹಿನ್ನೆಲೆಯಲ್ಲಿ ಆತನ ಹೆಸರನ್ನು ಹಾಕಬೇಕಾದ್ರೆ ಅದು ತಪ್ಪು. ಇಷ್ಟು ದೊಡ್ಡ ಹುದ್ದೆಯಲ್ಲಿರುವವರು ಇಂಥ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಆ ಸಭೆಯ ಬಗ್ಗೆ ಗೌರವ ಕಮ್ಮಿ ಆಗ್ತದೆ. ತಮ್ಮ ಬರೀ ಒಂದು ಆಸೆಯನ್ನು ಪೂರೈಸೋಕ್ಕೆ ಒಂದು ಹುದ್ದೆಗೆ ಹೋಗಬೇಕನ್ನೋ ಕಾರಣಕ್ಕೆ ಈ ಮಟ್ಟಕ್ಕೆ ಒಬ್ಬ ಚುನಾಯಿತ ಪ್ರತಿನಿಧಿ ಇಳಿತಾನೆ ಅಂದರೆ ಯಾವ ಮಟ್ಟಕ್ಕೆ ಹೋಗಿದ್ದೇವೆ. ಅದೇ ರೀತಿ ಆತ ಮಾಡದೇ ಇರ್ಬೋದು. ಆತನನ್ನು ದೂರ ಇಡಬೇಕನ್ನೋ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಈ ರೀತಿಯ ಆರೋಪ ಮಾಡಿದಿದ್ರೆ ಅದು ಕೂಡ ಇಂಥ ದೊಡ್ಡ ಸಂಸ್ಥೆಗೆ ಹೇಳಿದಂಥ ವಿಚಾರ ಆಗಬಾರ್ದು. ಅದು ಆ ಘಟನೆ ನಡೆದಿದೆಯೋ ಅಥವಾ ನಡೆದಿಲ್ವೋ ಅನ್ನೋ ವಿಚಾರನ ಸೈಡಿಗಿಡೋಣ ಸರ್. ಆ ಘಟನೆ ನಡೆದಿದ್ರು ಇರ್ಬೋದು, ಇಲ್ದೇನೂ ಇರ್ಬೋದು. ಆದ್ರೆ ಯಾರನ್ನೋ ಮಣಿಸೋದಕ್ಕೋಸ್ಕರನೋ ಅಥವಾ ಇನ್ಯಾವುದೋ ವಿಚಾರಕ್ಕೋಸ್ಕರನೋ ಇಂತಹ ಒಂದು ಪ್ರಮುಖವಾಗಿ ತುಚ್ಛವಾದಂತಹ ವಿಚಾರ ಹೇಳ್ಬೋದು ತರೋದು ಎಷ್ಟು ಸರಿ ಸರ್? ಅದು ನನಗೆ ಅನಿಸ್ತಾ ಇದೆ, ಇದೊಂದು ಸಾಧಾರಣ ಸಮಾಜದಲ್ಲೂ ಕೂಡ ಆಗಬಾರ್ದು. ಅದರಲ್ಲೂ ಕೂಡ ನಮ್ಮ ಚುನಾಯಿತ ಪ್ರತಿನಿಧಿಗಳು ಇದು ನಿಜವಾಗಿದ್ದರೆ ಯಾವ ಮಟ್ಟಕ್ಕೆ ಹೋಗಿದ್ದಾರೆ, ಸುಳ್ಳಾಗಿದ್ದರೆ ಯಾವ ಕಾರಣಕ್ಕಾಗಿ ಏನೂ ಮಾಡೋಕ್ಕೆ ತಯಾರಾಗಿದ್ದಾರೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ. ಅವರ ಮೇಲೆ ಇರುವಂಥ ಗೌರವ ಹೋಗ್ತದೆ. ಇವಾಗ ಏನಾಗ್ತದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆ ಒಂದು ಹಗರಣವನ್ನು ಮುಂದೆ ತಂದವರು ಕೂಡ ಆ ಮಟ್ಟಕ್ಕೆ ಹೋಗಿರ್ಬೇಕು. ಅದು ಸುಳ್ಳಾಗಿದ್ದರೆ, ಅದು ಸತ್ಯವಾಗಿದ್ದರೆ ಅವರನ್ನು ಯಾರಿದ್ದಕ್ಕೆ ಕಾರಣವೋ ಅವರನ್ನು ಎಂದಿಗೂ ಬಿಡಬಾರ್ದು. ಇಂಥ ಹುದ್ದೆಗಳಿಗೆ ಯಾರೂ ಬರಬಾರ್ದು.